ಸಿಎಂ ಆಕಾಂಕ್ಷಿ ಅದೇನಿ 2013 ಆಗಬೇಕಿತ್ತು. ಅದು ಕಾರಣಗಳಿಂದ ಆಗಿಲ್ಲ. ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ ಅಂತ. ಅದರಲ್ಲಿ ತಪ್ಪಿದ್ದಾರೆ, ಏನು ಅಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಬೇಕಂತ ಭಾಳ ದಿನಗಳಿಂದ ಆಸೆ ಇದೆ. ಇನ್ನೊಂದು ಮಾತು ಹೇಳಿದೆ ಸರ್, 2013-14 ಕೆಲಸ ಮಾಡಿದೀವಿ ಅಧ್ಯಕ್ಷರು. ಕರೆಕ್ಟ್. ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರದ ಏನು ನಾನು CM ನಾನಾಗಿ ಕೆಲಸ ಮಾಡಿದ್ದೀನಿ, ನಾನೇ ಸರ್ಕಾರ ತಂದಿನಿ ಅಂತ ಹೇಳಿಲ್ಲಪ್ಪ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟು. ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ಇದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರೆದಿವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ದರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗೆ. ಇದು ಇನ್ನೂ ಭಾಳಷ್ಟು ಜನ ಇದ್ದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬಂತು, ಹಿಮಾಲಯ ಪರ್ವತ ಏರತ್ತ. ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡುಗೆ ಮಾಡೋರು ಎಲ್ಲರೂ ಇದ್ದರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಆದ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದ್ದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು. ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು. ಸೊ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ. ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ, ಇನ್ನೂ ಕಷ್ಟದಲ್ಲಿದ್ದಾರೆ. ಭಾಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ನಾವು ಒಬ್ಬರಿಂದ, ಕೆಲವೇ ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಕೋದಲ್ಲ. ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು. ಅಲ್ಲ, 14 ಉದಾಹರಣೆ ಹೇಳಿದೆ, ಆದರೆ ಎಲ್ಲರೂ ಇದ್ದಾರೆ. ಅಂದರೆ ಅವ್ನ ಜೋಡಿ ಅವಾಗ 10 ಹಾಕಿದ್ರು, ಈಗ ಜಾಸ್ತಿ ಇದ್ದಾರೆ. ರಾಯಣ್ಣನ ಜೊತೆನೂ 7 ಮಂದಿ ಗಲ್ಲಿಗೆ ಹೌದು, ಅವ್ರ ಹೆಸರು ಬರೋದಿಲ್ಲ. ಅವರು ಹಾಗೆ ಆ ಥರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕನ್ನೋದು ನಮ್ಮ ಉದ್ದೇಶ. ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡೋದು ಬಿಡೋದು ಹೈಕಮಾಂಡ್ ಮಾಡ್ತಾರೆ. ಒನ್ ಮ್ಯಾನ್ ಶೋ ರೀತಿ ಆಗ್ತಿದೆ ಸರ್. ನೋಡಿ, ಅದು ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನು ಕೆಲವೇ ಜನ ಅದನ್ನು ನಂದೇ ಶ್ರೇಯಸ್ಸನ್ನು ತೊಗೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ದರು ಪರಮೇಶ್ವರ್ ಅವರು ಸುಮ್ಮನೆ ಇದ್ದರು, ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಸೊ ಆ ರೀತಿ ಆಗಬೇಕಂತ ನಮ್ಮ ಭಾವನೆ ಅಷ್ಟೇ. ಅದಾಗಿ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲರೂ ಅದೆಲ್ಲ ಏನಾದರೂ ಮಾತುಕತೆ ಡೆಲ್ಲಿಯಲ್ಲಿ ಆಗಿರಬೇಕು. ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗಾಗಲೇ ಹೇಳಿದ್ದೀವಿ. ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಏನು ಮಾಡೋರು, ಅಲ್ಲಿ ಹೋಗಿಲ್ಲ. ಅಲ್ಲಿ ಯಾರು ಕರೆದ್ರೆ ಹೋಗ್ತೀವಿ ನಾವು. ಯಾರು ಅವರು ಬನ್ನಿ ನೀವೆಲ್ಲ ಅಂದರೆ, ಯಾರು ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ. ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ. ಇಲ್ಲೇ ಕೆಲಸ ಸಾಕಷ್ಟಿದೆ ನಮಗೆ. ಗೋವಾ ಯಾವುದೂ ಇಲ್ಲ, ಇಲ್ಲೇ ಬೆಳಗಾವದಾಗ ಇರ್ತೀವಿ. ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಏನು ಸರ್ ಡೆಲ್ಲಿಗೆ ಹೋಗ್ಬೋದು, DK ಶಿವಕುಮಾರ್ CM ಆಗಲಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂಥದ್ದನ್ನು ಮಾಡ್ತಾ ಇದೆ. ಇದ್ದಾರೆ, ಅಧ್ಯಕ್ಷ ಇದ್ದಾರೆ. ಅದನ್ನು ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ. DCM ಜೊತೆನೂ ಮಾಡಿದ್ದಾರೆ, CM ಜೊತೆ ಮಾಡಿದ್ದಾರೆ. ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತ ನಾವೆಲ್ಲ ಆಶಾಭಾವನೆಯಿಂದ ಇದ್ದೀವಿ. ಸರ್, ರಾಜಣ್ಣ ಅವರು ಈ ಹಿಂದೆ ಒಂದು ಮಾಡಿದ್ರೆ ನವೆಂಬರ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ, ನಂಬರ್ ಕ್ರಾಂತಿ ಆಗ್ತಾ ಇದೆ. ಯಾವುದೇ ಕ್ರಾಂತಿ ಇಲ್ಲ, ಎಲ್ಲರೂ ಹೇಳ್ಯಾರಲ್ಲ. ಎಲ್ಲರೂ ಕ್ರಾಂತಿ ಹೇಳ್ಯಾರ. ಕ್ರಾಂತಿ ಅಂತ ಯಾವುದೂ ಇಲ್ಲೇ ಇಲ್ಲ.
ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ, ಯಥಾಸ್ಥಿತಿ ಮುಂದುವರೆದಿದೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ MLA-ಗಳನ್ನು ಭೇಟಿ ಅವರೇ ನಮ್ಮ ಶಾಸಕರಿದ್ದಾರೆ, ಭೇಟಿ ಆಗಬಾರ್ದು. ಇನ್ನು ಅವ್ರು ಭೇಟಿ ಆಗಬಾರ್ದಂತೇನಿಲ್ಲ, ಅವ್ರು ನಮ್ಮ ಶಾಸಕರೇ. ಇಂದು ಕೂಡ ಹೋಗಿದ್ರು, ಅವ್ರು ಭೇಟಿ ಆಗಿದ್ರು ಒಂದು ಸಾರಿ. ವಿನಯ್ ಕುಲಕರ್ಣಿ ಅವ್ರಿಗೆ ಭೇಟಿ ಆಗಿದ್ರು ಇಂದು. ಸರ್ ಏನೂ ಇಲ್ಲ ಅಂತಿದ್ರ, ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ. ಯಾವುದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಇದೆ. ಅದು ಯಾಕೋ ಇತ್ತೀಚೆಗಿನ ಬೆಳವಣಿಗೆ ನೋಡಿದರೆ ಅಂಡರ್ ಕರೆಂಟ್ ಶಾಕ್ ಹತ್ತಂಗೆ. ಅಂಡರ್ ಗ್ರೌಂಡ್ ಯಾವ ಶಾಕ್ ಇಲ್ಲ, ಸರಿನೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಸೈಲೆಂಟ್ ಇರ್ತಾರೆ, ಒಳಗಡೆ ಕರೆಂಟ್ ಅಂಡರ್ ಕರೆಂಟ್ ಇದೆ. ನಮ್ದು ಏನು ಕರೆಂಟ್ ಏನಿಲ್ಲ, ಎಲ್ಲ ಅಧ್ಯಕ್ಷ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಲ್ಲಿ ಇದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ. ಒಂದು ಹಂತಕ್ಕೆ ಒಂದು ಇತ್ಯರ್ಥಕ್ಕೆ ಬರ್ಬೋದು, ಬರಲೇಬೇಕು. ಒಂದು ಎರಡು ಮುಖಂಡರಿಗೆ ಮತ್ತೆ ಅವ್ರ ಜೊತೆ ಮಾಡೋ ವಿಚಾರ ಇರ್ಬೋದು, ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತದೆ ನಾವೆಲ್ಲ ಆಶೆಯನ್ನು ಹೊಂದಿದ್ದೇವೆ. KPCC ಬದಲಾವಣೆ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ಬೋದು. ಏನತ್ರ ಅಂದ್ರೆ ಅವಕಾಶ ಬಂದಾಗ ಎಲ್ಲವನ್ನು ಬಿಟ್ಕೊಡ್ಬೇಕಾಗತ್ತೆ, ಅಧಿಕಾರ ಶಾಸಕ ಮಾತಾಡಿದೆ ಹೇಳಿದ್ರೆ ಮತ್ತೆ ಹೌದು, ಪಕ್ಷಕ್ಕೆ ಎಷ್ಟು ಇರಲೇಬೇಕು, ಒಂದು ಲಿಮಿಟ್ ಇದ್ದೇ ಇರಲ್ಲ. ಬದಲಾವಣೆ ಮಾಡುವಂಥ ಒಂದು ಕಾಲ ಬಂದೇ ಬರ್ತದೆ ಯಾವುದೇ ಹುದ್ದೆ ಇದು. ಸೊ ಇವತ್ತು ಬರ್ಬೋದು, ಇನ್ನೊಂದು ವರ್ಷ ಬಿಡ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಬರ್ಬೋದು. CM ರೇಸಲ್ಲಿ ತಾವೇನಾದ್ರು ಹೇಳಿದ್ರಲ್ಲ, ಎಲ್ಲಿ ಇಲ್ಲ ಅದನ್ನಿಂತ ಕೇಳಕ್ಕೆ ಹೋಗ್ಬೇಡ್ರಿ, ಹೇಳುವಂಥ ಅವಶ್ಯಕತೆ ಇಲ್ಲ ಈಗ.